ಬೆಂಗಳೂರಿನಲ್ಲಿ ಪ್ರಿಯಕರನಿಂದಲೇ ಪ್ರೇಯಸಿಯನ್ನ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಮದುವೆ ವಿಚಾರಕ್ಕೆ ಪ್ರೇಯಸಿಗೆ ಇರಿದು ಕೊಂದಂತಹ ಕಿರಾತಕ ಮಹಾಲಕ್ಷ್ಮಿ ಲೇಔಟ್ ಪೈಪ್ಲೈನ್ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದೆ. ಬೆಂಗಳೂರಿನಲ್ಲಿ ಪ್ರಿಯಕರನಿಂದಲೇ ಪ್ರೇಯಸಿಯನ್ನ ಕೊಲೆ ಮಾಡಲಾಗಿದೆ. ಮದುವೆ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಉಂಟಾಗಿದೆ. ಈ ನಡುವೆ ಪ್ರೇಯಸಿಗೆ ಇರಿದು ಕೊಂದಿದ್ದಾನೆ ಪಾಪಿ. ಮಹಾಲಕ್ಷ್ಮಿ ಲೇಔಟ್ ಪೈಪ್ಲೈನ್ ರಸ್ತೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಪ್ರಿಯಕರನಿಂದ ಕೊಲೆಯಾದಂತಹ 23 ವರ್ಷದ ಅಂಜಲಿ ನೋಡಿ, ಮದುವೆ ವಿಚಾರ ಗಲಾಟೆ ಆಗಿದೆ, ಹಾಗಾಗಿ ಕೊಂದುಬಿಟ್ಟಿದ್ದಾನೆ. ಅಂಜಲಿಯನ್ನ ಇರಿದು ಚುಚ್ಚಿದ್ದಾನೆ ಪ್ರಿಯಕರ ರಾಜೀವ್. ಬೆಂಗಳೂರಿನಲ್ಲಿ ಪ್ರಿಯಕರನಿಂದಲೇ ಪ್ರೇಯಸಿಯ ಕೊಲೆ ಮಾಡಲಾಗಿದೆ. ಮದುವೆ ವಿಚಾರವಾಗಿ ಅವರಿಬ್ಬರ ನಡುವೆ ಗಲಾಟೆ ಆಗಿದೆ ಅನ್ಸುತ್ತೆ, ಹಾಗಾಗಿ ಏನೋ ಆತ ಚುಚ್ಚಿ ಕೊಂದುಬಿಟ್ಟಿದ್ದಾನೆ. ಮಹಾಲಕ್ಷ್ಮಿ ಲೇಔಟ್ ಪೈಪ್ಲೈನ್ ರಸ್ತೆಯಲ್ಲಿ ಘಟನೆ ನಡೆದಿರುವಂಥದ್ದು. ಏನು, ಪ್ರಿಯಕರನಿಂದ ಕೊಲೆಯಾದಂತಹ 23 ವರ್ಷದ ಅಂಜಲಿಯನ್ನ ಇರಿದು ಕೊಂದಿದ್ದಾನೆ ರಾಜೀವ್ ಎಂಬಾತ. ಮದುವೆ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿದೆ. ಇನ್ನು ಪ್ರೇಯಸಿಯನ್ನ ಇರಿದು ಕೊಂದುಬಿಟ್ಟಿದ್ದಾನೆ ಈತ. ಬೆಂಗಳೂರಿನಲ್ಲಿ ಪ್ರಿಯಕರನಿಂದಲೇ ಈಗ ಯುವತಿಯನ್ನ ಕೊಲೆ ಮಾಡಲಾಗಿದೆ. ಮದುವೆ ವಿಚಾರಕ್ಕೆ ಪ್ರೇಯಸಿಯನ್ನ ಇರಿದು ಕೊಂದುಬಿಟ್ಟಿದ್ದಾನೆ. ಮಹಾಲಕ್ಷ್ಮಿ ಲೇಔಟ್ ಪೈಪ್ಲೈನ್ ರಸ್ತೆಯಲ್ಲಿ ಈ ರೀತಿ ಘಟನೆ ನಡೆದಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ಲವ್ ಪ್ರಕರಣಗಳಲ್ಲಿ ಕೊಲೆ ಅನ್ನುವಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆಗಳಾಗುತ್ತೆ, ಅದಕ್ಕೆ ಪ್ರಾಣವನ್ನೇ ತೆಗೆಯುವ ಹಂತಕ್ಕೆ ಹೋಗ್ಬಿಟ್ಟಿರ್ತಾರೆ. ಮದುವೆ ಇಷ್ಟ ಇಲ್ವಾ, ಬಿಟ್ಟುಬಿಡಿ, ಅದನ್ನು ಬಿಟ್ಟು ನೀವು ಚುಚ್ಚಿಬಿಟ್ರೆ ಹೇಗೆ ಅನ್ನುವಂಥದ್ದು. ಕೆಲಸ ಮಾಡ್ತಾ ಇದ್ದ ಕಡೆ ರಾಜೀವ್ ಅಂಜಲಿ ಪರಿಚಯ ಆಗಿದೆ. 3-4 ವರ್ಷದಿಂದ ಈ ಜೋಡಿ ಪ್ರೀತಿ ಮಾಡ್ತಾ ಇದ್ರು. ಅಂಜಲಿಯನ್ನ ಮದುವೆಗೆ ಒಪ್ಪಿಸಲಾಗದೆ ರಾಜೀವ್ ಬೇಸತ್ತು ಬಿಟ್ಟಿದ್ದ. ಮೊದಲೇ ಕ್ರಿಮಿನಲ್ ಹಿನ್ನೆಲೆಯನ್ನ ರಾಜೀವ್ ಹೊಂದಿದ್ದ. ಈ ಮೊದಲೇ ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿದ್ವು. ಇದೇ ಕಾರಣಕ್ಕೆ ಮದುವೆಗೆ ಅಂಜಲಿ ಪೋಷಕರು ಒಪ್ಪುತ್ತಾ ಇರಲಿಲ್ಲ. ಈಗಾಗಲೇ ಸಾಕಷ್ಟು ವಿಚಾರವಾಗಿ ಜಗಳ ಆಗಿತ್ತು. ಪೋಷಕರ ಒತ್ತಾಯಕ್ಕೆ ಮಣಿದು ರಾಜೀವ್ನಿಂದ ಅಂತರವನ್ನ ಆಕೆ ಕಾಯ್ದುಕೊಂಡಿದ್ದಾಳೆ. ಭಾನುವಾರ ಅಂಜಲಿಯನ್ನ ಊಟಕ್ಕಂತ ರಾಜೀವ್ ಕರೆದಿದ್ದಾನೆ. ನೋಡಿ, ಭಾನುವಾರ ಊಟಕ್ಕಂತ ಕರೆದ್ಬಿಟ್ಟು ಈ ರೀತಿ ಮಾಡಿದ್ದಾನೆ. ಮದುವೆ ಪ್ರಸ್ತಾಪವನ್ನ ಮಾಡಿದ್ದಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿದೆ. ಬಳಿಕ ಪೈಪ್ಲೈನ್ ರಸ್ತೆಯಲ್ಲಿ ಅಂಜಲಿ ಕುತ್ತಿಗೆಗೆ ಚಾಕುವನ್ನ ಇರಿದಿದ್ದಾನೆ ಆತ. ತಕ್ಷಣ ಅಂಜಲಿಯನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅಂಜಲಿ ಇಲ್ಲಿ ಸಾವನ್ನಪ್ಪಿದ್ದಾರೆ. ರಾಜೀವ್ನನ್ನ ಈಗ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ಒಂದೇ ಕಡೆ ಅಂಜಲಿ ಹಾಗೂ ರಾಜೀವ್ ಕೆಲಸ ಮಾಡ್ತಾ ಇದ್ರು. 3-4 ವರ್ಷದಿಂದ ಪ್ರೀತಿಯನ್ನ ಮಾಡ್ತಾ ಇದ್ರು ಈ ಜೋಡಿ. ಆದರೆ ಮನೆಯಲ್ಲಿ ಮದುವೆಗೆ ಒಪ್ಪಿಲ್ಲ, ಅಂದರೆ ಅಂಜಲಿ ಮನೆಯಲ್ಲಿ ಮದುವೆಗೆ ಒಪ್ಪಿಲ್ಲ. ಹಾಗಾಗಿ ಆಕೆ ರಾಜೀವ್ನಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾಳೆ. ಇದು ರಾಜೀವ್ಗೆ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಮೊದಲೇ ಆತನ ಮೇಲೆ ಕ್ರಿಮಿನಲ್ ಒಂದು ಹಿನ್ನೆಲೆ ಇತ್ತು, ಹಾಗಾಗಿ ಪೋಷಕರು ಒಪ್ತಾ ಇರಲಿಲ್ಲ. ಅವನ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಅಂತಾನೆ ಅಂಜಲಿ ಪೋಷಕರು ಮದುವೆಗೆ ನಿರಾಕರಣೆ ಮಾಡಿದ್ದಾರೆ. ಇದರಿಂದ ಅಂಜಲಿ ಕೂಡ ರಾಜೀವ್ನಿಂದ ಅಂತರವನ್ನ ಕಾಯ್ದುಕೊಂಡಿದ್ಲು. ಇದೀಗ ಊಟಕ್ಕಂತ ಕರೆದು ಮದುವೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾನೆ. ಈ ನಡುವೆ ಇಬ್ಬರ ಮಧ್ಯೆ ಗಲಾಟೆಯಾಗಿ ಚಾಕುವಿನಿಂದ ಇರಿದು ಕತ್ತಿಗೆ ಚುಚ್ಚಿ ಸಾಯಿಸಿಬಿಟ್ಟಿದ್ದಾನೆ. ಇನ್ನು ಸ್ಥಳೀಯರು ಏನಿದ್ದಾರೆ, ಅವರು ಅಂಜಲಿಯನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅಂಜಲಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಅರುಣ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು ಪ್ರಿಯಕರ ತನ್ನ ಪ್ರೇಯಸಿಯನ್ನೇ ಕೊಂದುಬಿಟ್ಟಿದ್ದಾನೆ ಅಂದರೆ ಮದುವೆ ವಿಚಾರಕ್ಕೆ, ಮದುವೆಗೆ ಆಕೆ ಒಪ್ಪುತ್ತಾ ಇಲ್ಲ ಅನ್ನುವಂಥ ರೀಸನ್ಗೆ ಆತ ಚಾಕು ಇರಿದು ಕೊಲೆ ಮಾಡುವಂತಹ ಘಟನೆ ಈಗ ಬೆಂಗಳೂರಿನಲ್ಲಿ ನಡೆದಿದೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಯಾಕಂದರೆ ನಿನ್ನೆ ತಡರಾತ್ರಿ ಮಹಾಲಕ್ಷ್ಮಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಪೈಪ್ಲೈನ್ ರಸ್ತೆಯಲ್ಲಿ ಅಂಜಲಿಯನ್ನ ಎಂಬ ಯುವತಿಯನ್ನು ರಾಜೀವ್ ಎಂಬ ಯುವಕ ಕೊಲೆಯನ್ನು ಮಾಡಿರುವಂಥದ್ದು. ಅದರಲ್ಲೂ ಸಹ ಮದುವೆ ವಿಚಾರಕ್ಕೆ ಸಹ ಈ ಒಂದು ಕೊಲೆ ನಡೆದಿರುವಂಥದ್ದು ಗೊತ್ತಾಗಿರುವಂಥದ್ದು. ಕಳೆದ 4 ವರ್ಷಗಳಿಂದನೂ ಸಹ ರಾಜೀವ್ ಮತ್ತು ಅಂಜಲಿ ಇಬ್ಬರು ಪ್ರೀತಿಯನ್ನು ಮಾಡ್ತಾ ಇದ್ರು. ಮತ್ತು ಅದೇ ರಾಜೀವ್ ಮೇಲೆ ಕೆಲವೊಂದಷ್ಟು ಕ್ರಿಮಿನಲ್ ಹಿನ್ನೆಲೆ ಇತ್ತು. ಹಾಗಾಗಿ ಅವರ ಮನೆಯವರು ಮತ್ತು ಅಂಜಲಿ ಸಹ ಆತನನ್ನು ಅವಾಯ್ಡ್ ಮಾಡ್ತಾ ಇದ್ರು. ಮತ್ತು ಆತನ ಜೊತೆ ಮದುವೆ ಬೇಡ ಅಂತ ಹೇಳ್ಬಿಟ್ಟು ಅವರ ಪೋಷಕರು ಸಹ ಒಂದು ಹೇಳ್ತಾ ಇದ್ರು. ಆದರೂ ಸಹ ನಿನ್ನೆ ರಾತ್ರಿ ಏನು ಊಟಕ್ಕೆ ಅಂತ ಅಂಜಲಿ
ಅಂಜಲಿಯನ್ನೇ ಕರ್ಕೊಬಂದು ಆ ಒಂದು ರಸ್ತೆಯಲ್ಲಿ ಇರಿದು ಕೊಲೆಯನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಏನು ಆ ನಂತರ ಘಟನೆ ಆದ ನಂತರನೂ ಸಹ ಪೊಲೀಸರು ಆರೋಪಿಯನ್ನು ಕೂಡಲೇ ಬಂಧಿಸಿರುವಂಥದ್ದು. ಮತ್ತು ಏನು ಘಟನೆ ನಡೆದ ಸ್ಥಳದಲ್ಲಿ ಸ್ಥಳೀಯರಿದ್ದರು, ಒಂದಷ್ಟು ಜನ ಆಕೆ ಅಂಜಲಿಯನ್ನು ಏನೇನು ಆಸ್ಪತ್ರೆಗೆ ದಾಖಲು ಮಾಡಿದ್ರು ಸಹ ಆಕೆ ಒಂದು ಚಿಕಿತ್ಸೆ ಫಲಕಾರಿಯಾಗಿದೆ, ಮೃತಪಟ್ಟಿರುವಂಥದ್ದು. ಕೇವಲ ಒಂದು ಕ್ರಿಮಿನಲ್ ಹಿನ್ನೆಲೆ ಇತ್ತು, ಹಾಗಾಗಿ ಆತನನ್ನು ಅವಾಯ್ಡ್ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಪೋಷಕರು ಹೇಳಿದ್ರು. ಆಕೆಯೂ ಸಹ ಆತನಿಂದ ಕೆಲವೊಂದು ದಿನಗಳಿಂದ ದೂರ ಹೋಗಿದ್ರು. ಆದರೆ ನಿನ್ನೆ ಏನು ಮತ್ತೆ ಕರ್ಕೊಬಂದು ಮದುವೆಯ ವಿಷಯವನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಆ ಸಂದರ್ಭದಲ್ಲೂ ಸಹ ಏನು ಯುವತಿ ಅಂಜಲಿ ಏನಿದೆಯಲ್ಲ ಆಕೆ ಒಂದು ಅವಾಯ್ಡ್ ಮಾಡಿರುವಂಥದ್ದು, ಬೇಡ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ತನ್ನ ಬಳಿ ಇದ್ದಂಥ ಚಾಕುವಿನಿಂದ ಆಕೆಯನ್ನು ಇರಿದು ಕೊಲೆಯನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಯನ್ನು ಬಂಧಿಸಿ ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಲಕ್ಷ್ಮಿ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.